ನಮಸ್ಕಾರ ಫ್ರೆಂಡ್ಸ್ ಹಾಗೂ 10ನೇ ತರಗತಿ ಓದುತ್ತಿರುವಂತಹ ಪ್ರಥಮ ಸಿರಿಗನ್ನಡ ಪ್ರೀತಿಯ ಮಕ್ಕಳೇ, ಈ ವಿಡಿಯೋದಲ್ಲಿ ಪದ್ಯ ಭಾಗದಲ್ಲಿ ಎರಡನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇದನ್ನು ಬರೆದವರು ದ.ರಾ ಬೇಂದ್ರೆ. ದ.ರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ಮೊದಲಿಗೆ ಕೃತಿಕಾರರ ಪರಿಚಯ ಮಾಡ್ಕೊಳ್ಳೋಣ ಮಕ್ಕಳ. ಅಂಬಿಕಾತನೇ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕ್ರಿಸ್ತಶಕ 1896 ಬಿಡ್ತಾರೆ. ಧಾರವಾಡದವರು ಇವರು. ಧಾರವಾಡದ ಸಾಧನಕೇರಿ ಇವ್ರ ಮನೆಯಾಗಿರ್ತದೆ. ಪ್ರೌಢಶಾಲಾ ಅಧ್ಯಾಪಕರಾಗಿ, ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದ.ರಾ ಬೇಂದ್ರೆ ಅವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆವಗೆ, ಸಾಹಿತ್ಯದ ವಿರಾಟ್ ಸ್ವರೂಪ್ ಮೊದಲಾದ ಕೃತಿಗಳ ಕರ್ತೃ. ಮರಾಠಿ, ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವ ಬೇಂದ್ರೆ ಅವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಕನ್ನಡ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದ.ರಾ ಬೇಂದ್ರೆಯವರಿಗೆ ಕನ್ನಡದ ಗಾರುಡಿಗ ಕವಿ, ಕನ್ನಡದ ಜಾನಪದ ಕವಿ ಹಾಗೂ ಕನ್ನಡದ ಠಾಗೂರ್ ಅಂತಲೂ ಸಹ ಕರೀತಾರೆ. ನವೋದಯ ಕಾಲದ ಪ್ರಮುಖ ಕಾಲಘಟ್ಟದ ಕವಿ ದ.ರಾ ಬೇಂದ್ರೆ ವಿರಚಿತ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ. ಏನ್ ನೋಡೋಣ ಹಂಗಂದ್ರೆ, ಹಕ್ಕಿ ಹಾರುತ್ತಿದೆ ಏನ್ ನೋಡಿದಿರ, ಹಕ್ಕಿಲಿ ಏನ್ ಕಾಣ್ತಾರೆ? ಕಾಲವನ್ನ ನೋಡ್ತಾರೆ. ಮುಂದುವರೆದು ಆಶಯ ಭಾವಕ್ಕೆ ಬರೋಣ. ಚಲನಶೀಲತೆ ಜೀವಂತಿಕೆಯ ಗುಣ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ. ಕಾಲ, ಟೈಮ್, ಸಮಯ ಅನ್ನೋದು. ಅದಕ್ಕೆ ತಡೆ ಎಂಬುದಿಲ್ಲ. ಎಂಥ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು. ನಾವೆಂಥ ಪ್ರಭಾವಶಾಲಿ ಆಗಲಿ, ದೊಡ್ಡವರಾಗಲಿ, ಶ್ರೀಮಂತರಾಗಲಿ, ರಾಜಕಾರಣಿ ಆಗಲಿ, ಮೇಧಾವಿ ಆಗಲಿ, ಬಡವ ಆಗಲಿ, ಸಾಮಾನ್ಯ ಜನ ಆಗಲಿ, ನಾವು ಕಾಲಚಕ್ರದ ಮುಂದೆ ನಾವು ತಲೆಬಾಗಲೇಬೇಕು, ಶರಣಾಗಲೇಬೇಕು. ಕಾಲಚಕ್ರ ಉರುಳ್ತಲೇ ಇರುತ್ತದೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಅದಕ್ಕೆ ಹೊಂದಿಕೊಳ್ಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲವು ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಕಾಲದ ಗತಿಯನ್ನು, ಟೈಮನ್ನ ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ಅಂದ್ರೆ ಹೋಲಿಕೆ ಮಾಡಿ ನೋಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಬೇಂದ್ರೆಯವರು. ಹಕ್ಕಿಯ ಹಾರುವಿಕೆಯು ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವಾಗಿದೆ. ನೋಡಿ, ಹಕ್ಕಿ ಹಾರುತ್ತಲ್ಲ, ಅದು ಪ್ರಕೃತಿಯ ಒಂದು ಸಹಜ ಕ್ರಿಯೆ ಇರುತ್ತಲ್ಲ, ಆ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಒಂದು ಸಿಂಬಲ್, ಸಂಕೇತವೂ ಸಹ ಆಗಿದೆ. ಇಲ್ಲಿ ಶುಕ್ರ, ಚಂದ್ರ, ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಶುಕ್ರ ಗ್ರಹ ಇದೆ, ಚಂದ್ರ ಭೂಮಿ ಉಪಗ್ರಹವಾಗಿದೆ, ಮಂಗಳ ಗ್ರಹ ಇದೆ. ಶುಕ್ರ ಅಂದ್ರೆ ವೀನಸ್, ಚಂದ್ರ ಮೂನು, ಮಂಗಳ ಅಂದ್ರೆ ಮಾರ್ಸ್ ಅಂತೀವಿ. ಅದು ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿ ಹಾರಾಟವು ಇನ್ನೊಂದು ಲಕ್ಷಣ. ಇಲ್ಲಿ ನೋಡಿ, ಇಲ್ಲಿ ಆಗಿನ ಕಾಲದಲ್ಲಿ ದ.ರಾ ಬೇಂದ್ರೆ ಅವರ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಬ್ರಿಟಿಷರ ಒಂದು ಸಾಮ್ರಾಜ್ಯಶಾಹಿ ನೀತಿ, ಒಡೆದು ಆಳುವ ನೀತಿ, ಡಿವೈಡೆಡ್ ರೂಲ್ಸ್ ಪಾಲಿಸಿ ಇದೆಯಲ್ಲ, ಅದರಿಂದ ಪಾರಾಗುವ ಒಂದು ಸ್ವಾತಂತ್ರ್ಯ ಚಿಂತನದ ಒಂದು ಕಲ್ಪನೆಯನ್ನ ಬೇಂದ್ರೆ ಅವರು ಮಾಡಿದ್ದಾರೆ. ನೋಡಿ, ಅದಕ್ಕೆ ಕನ್ನಡದ ಗಾರುಡಿಗ ಕವಿ, ಕನ್ನಡದ ಚಿಂತನಾ ಕವಿ ಅಂತಲೂ ಸಹ ಬೇಂದ್ರೆ ಅವ್ರನ್ನ ಕರಿತೀವಿ. ಅವರ ಒಂದೊಂದು ಪದ್ಯದ ಒಂದೊಂದು ಪದದಲ್ಲೂ ಸಹ ನಿಗೂಢವಾದ ಅರ್ಥ ಇದೆ. ಅದನ್ನು ಬೇಯಿಸಕ್ಕೆ ಎಂಥವ್ರಿಗೂ ಸಾಧ್ಯ ಆಗಿಲ್ಲ ಇದುವರೆಗೂ ಸಹ. ಅಂತ ಪದಗಳನ್ನು ಇವರು ಬಳಸಿದ್ದಾರೆ.
ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ. ಇವತ್ತು ನೋಡಿ ಮಂಗಳ ಗ್ರಹಕ್ಕೆ ಮಂಗಳಯಾನ, ಚಂದ್ರಯಾನ ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ಅವತ್ತಲೇ ಬೇಂದ್ರೆ ಅವರು ಒಂದು ಮಂಗಳಯಾನದ ಬಗ್ಗೆ ಕಲ್ಪನೆಯನ್ನು ಕೊಟ್ಟಂತ ಕನ್ನಡದ ಮೇಧಾವಿ ಕವಿ ಅಂತ ನಾವು ಭಾವಿಸ್ಬೋದು. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನೇ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಅವತ್ತಲೇ ಕೊಟ್ಟಿದ್ದಾರೆ. ಅದನ್ನು ಮಾಡಿ ಆಗಿದ್ದು ಪ್ರಪಂಚದ ಅನೇಕ ರಾಷ್ಟ್ರಗಳು ಮಂಗಳಯಾನವನ್ನ ಕೈಗೊಂಡಿದ್ದಾರೆ. ಸಂಶೋಧನೆಗಳು ಇನ್ನೂ ಸಹ ಈಗಲೂ ನಡೀತಲೇ ಇದ್ದಾವೆ. ಕವನ ಇದಾಗಿದೆ ಎನ್ನುವುದು ಗಮನಾರ್ಹ. ಕಾಲ ಮುಂದೆವರೆದು ಕಾಲ ಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ನೋಡಿ ಕಾಲ ಪಕ್ಷಿ ಒಂದು ಹೊಡೆತ ನೋಡಿ ಹಿಂಗೆ ಟೈಮನ್ನ ಬರ್ಡ್ ಇದೆಯಲ್ಲ, ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಿ ಒಂದು ವೈಚಿತ್ರ್ಯ, ವಿಚಿತ್ರಗಳು, ವಿಸ್ಮಯಗಳು, ಆಶ್ಚರ್ಯಗಳು, ವಂಡರ್ಫುಲ್ಗಳು ಒಂದು ಉದ್ಗಾರವನ್ನ ಹೇಳುವಂತ ಒಂದು ಭಾವಗೀತೆ. ಇಂತಹ ಭಾವಗೀತೆ ಅಂದ್ರೇನು? ನಮ್ಮ ಮನಸ್ಸಿನಲ್ಲಿರುವ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವುದೇ ಭಾವಗೀತೆ. ಇದು ಇಂಗ್ಲಿಷ್ ಸಾಹಿತ್ಯದಿಂದ ಕನ್ನಡಕ್ಕೆ ಬರ್ತದೆ. ಇದನ್ನು ಇಂಗ್ಲಿಷ್ ಲಿರಿಕ್ಸ್ ಅಂತ ಕರೀತಾರೆ. ಇದು ಆಗಿನ ಕಾಲದಲ್ಲಿ, ನವೋದಯ ಕಾಲದಲ್ಲಿ ಭಾವಗೀತೆ ಪ್ರಧಾನವಾದ ಒಂದು ಸಾಹಿತ್ಯವು ಸಹ ಕನ್ನಡದಲ್ಲಿ ಆಗ್ತದೆ. ಇದನ್ನ ಪರಿಚಯಿಸುವುದು, ಇಂತಹ ಭಾವಗೀತೆಯೊಂದನ್ನು ಪರಿಚಯಿಸುವುದು ಇಲ್ಲಿನ ಆಶಯವಾಗಿದೆ. ಯಾವುದರಲ್ಲಿ? ಹಕ್ಕಿ ನೋಡಿದರ ಪದ್ಯದಲ್ಲಿ ಈ ಭಾವಗೀತೆಯನ್ನು ಪರಿಚಯಿಸುವುದೇ ಇಲ್ಲಿನ ಆಶಯವಾಗಿದೆ. ನೋಡಿ, ಕಾಲ ಪಕ್ಷಿಯ ಜೊತೆಗೆ, ಹಕ್ಕಿಯ ಜೊತೆಗೆ ಮನುಷ್ಯನ ಭಾವನೆಗಳು, ಬ್ರಿಟಿಷರ ಸಾಮ್ರಾಜ್ಯದ ಒಡೆದಾಳುವ ಕುತಂತ್ರ ನೀತಿಯಿಂದ ಪಾರಾಗುವ ಒಂದು ಮನಸ್ಸನ್ನ ದ.ರಾ ಬೇಂದ್ರೆ ಅವರು ಅವತ್ತಿನ ಕಾಲದಲ್ಲೇ ಮಾಡಿದ್ದಾರೆ. ಎಂತಹ ಮಹಾನ್ ಕವಿ, ಕನ್ನಡದ ಗಾರುಡಿಗ ಕವಿ, 2ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಸಹ ಇವರಾಗಿದ್ದಾರೆ. ಪದ್ಯ 2, ಹಕ್ಕಿ ಹಾರುತ್ತಿದೆ ನೋಡಿದಿರ, ದ.ರಾ ಬೇಂದ್ರೆ ಅವರು. ಪ್ರವೇಶಿಕ ನವರನ್ನ. ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು. ಕನ್ನಡ ಸಾಹಿತ್ಯ ಹೊಸಗನ್ನಡದಲ್ಲಿ ಮೊದಲಿಗೆ 5 ಭಾಗಗಳಾಗಿ ಕವಲೊಡೆಯುತ್ತವೆ, ವಿಧಗಳಾಗ್ತವೆ. 1 ನವೋದಯ ಸಾಹಿತ್ಯ, 2ನೇದು ಪ್ರಗತಿಶೀಲ ಸಾಹಿತ್ಯ, 3ನೇದು ನವ್ಯ ಸಾಹಿತ್ಯ, 4 ಮತ್ತು 5ನೇದು ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತ ಕವಲಾಗಿ ಹೊಡೆಯುತ್ತೆ. ನವೋದಯ ಕಾಲದ ಅಂದ್ರೆ, ನವೋದಯ ಅಂದ್ರೆ ಅಂದಿನ ಇಂಗ್ಲಿಷ್ ಸಾಹಿತ್ಯದ ಅನೇಕ ಕೃತಿಗಳನ್ನು, ಪದ್ಯಗಳನ್ನು ಕನ್ನಡಕ್ಕೆ ಭಾಷಾಂತರಿಸಲಾಗುತ್ತದೆ. ನವೋದಯ ಸಾಹಿತ್ಯಕ್ಕೆ ಪ್ರಥಮವಾಗಿ ಮುನ್ನುಡಿ ಬರೆದವರು ವಿ.ಎಂ. ಶ್ರೀಕಂಠಯ್ಯನವರ ಇಂಗ್ಲಿಷ್ ಗೀತೆಗಳಿಂದ ಪ್ರಾರಂಭ ಆಗ್ತದೆ. ಇಲ್ಲಿ ನವೋದಯ ಕಾಲದ ಜನಪ್ರಿಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೇದು. ಭಾವಗೀತೆಯನ್ನು ಬಳಸ್ಕೊಂಡ್ರು. ಭಾವಗೀತೆಗಳು ಬಂದು ಆವಾಗ ಸಾನೆಟ್ ಬಂತು, ಮೊದಲಾದ ಪ್ರಕಾರಗಳು ಬಂದು. ಇಲ್ಲಿ ಭಾವಗೀತೆ ಅಂದ್ರೆ ಹೇಳಿ, ನಮ್ಮ ಮನಸ್ಸಿನ ಭಾವಗೀತೆಗಳನ್ನು ಅಂದ್ರೆ ಭಾವನೆಗಳನ್ನು, ನಮ್ಮ ಮನಸ್ಸಿನಲ್ಲಿರುವಂಥ ಫೀಲಿಂಗ್ಸ್ ಅವನ್ನ ಆಚೆ ಹೊರ ಹಾಕ್ತೀವಿ. ರಾಗಬದ್ಧವಾಗಿ, ಸೃಷ್ಟವಾಗಿ ನಾವು ಆಡ್ತೀವಿ. ವ್ಯಕ್ತಿಯೋರ್ವ ಯಾವುದಾದರೊಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು, ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸವಲ್ಲ. ಮೂರ್ತ ರೂಪ, ಮನಸ್ಸಿನ ಭಾವನೆಗಳನ್ನು, ನೋವು, ನಲಿವುಗಳನ್ನು, ನೋಡಿದ, ಕೇಳಿದ ಒಂದು ಸನ್ನಿವೇಶಗಳನ್ನ ಮೂರ್ತ ರೂಪದಲ್ಲಿ ಅಭಿವ್ಯಕ್ತಿಗೊಳಿಸೋದು ಅಷ್ಟು ಸುಲಭದ ಕೆಲಸವಲ್ಲ. ಪ್ರತಿಭಾವಂತರಿಂದ ಮಾತ್ರ ಆಗುವಂಥದ್ದು. ಪ್ರತಿಭಾವಂತರು ಇರ್ತಾರಲ್ಲ, ಅವರಿಂದ ಮಾತ್ರ ಈ ಕೆಲಸ ಆಗುತ್ತೆ. ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವವನ್ನು ಭಾವ ತೀವ್ರತೆಯ ಜೊತೆಯಲ್ಲಿ ಗೇಯವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆ ಆಗುತ್ತೆ. ನಮ್ಮ ಒಂದು ಎಮೋಷನಲ್ ಫೀಲಿಂಗ್ಸ್ನ ಜಾಸ್ತಿ ಆದಾಗ, ಗೇಯ ಅಂದರೆ ಹಾಡುವುದಕ್ಕೆ ಒಳಗೊಂಡು ಅಭಿವ್ಯಕ್ತಿ ಅಂದರೆ ಎಕ್ಸ್ಪ್ರೆಷನ್ ನಾವು ತೋರಿಸಿದಾಗ, ಪಡೆದಾಗ ಅದು ಭಾವಗೀತೆ, ಲಿರಿಕ್ಸ್ ಆಗ್ತದೆ. ಇಂತಹ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ ಮಕ್ಕಳ. ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬರುತ್ತದೆ. ಇಂತಹ ಭಾವಗೀತೆಯೊಂದನ್ನು ಇಲ್ಲಿ ಪರಿಚಯಿಸಲಾಗಿದೆ. ಎಲ್ಲಪ್ಪ ಅಂದರೆ ಈ ಪದ್ಯದಲ್ಲಿ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಮೊದಲು ಇದನ್ನ ಗಾನದಲ್ಲಿ ಹೇಳ್ತೀನಿ, ಗಾಯನ ರೂಪದಲ್ಲಿ. ಆಮೇಲೆ ಇದರ ಅರ್ಥವನ್ನು ಹೇಳ್ತೀನಿ ಮಕ್ಕಳ. ಪದ್ಯ 1. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಇನ್ನೊಮ್ಮೆ,
ഇരുಳು ഇരുಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಗಾವುದ ಮುಂದೆ ಇವೆ ತೆರೆದಿಕ್ಕುವ ಒತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇದರ ಅರ್ಥ ಹಕ್ಕಿ ಹೇಗೆ ಹಾರ್ತಿದೆಯಪ್ಪ ಅಂದ್ರೆ ഇരുಳು, ഇരുಳು ಅಂದ್ರೇನು? ഇരുಳು ರಾತ್ರಿ, ഇരുಳು ರಾತ್ರಿ, ഇരുಳ ರಾತ್ರಿಯನ್ನ ಕಳೆದು, ಅಳಿದು ಅಂದ್ರೆ ಕಳೆದು ಏನಾಗುತ್ತೋ ಬೆಳಗಾಗುವುದರೊಳಗೆ ದಿನ ದಿನ, ಇಲ್ಲಿ ದಿನ ದಿನ ಅಂತ ಇದೆ ನೋಡಿ. ಇದು ವ್ಯಾಕರಣಾಂಶದಲ್ಲಿ ದ್ವಿರುಕ್ತಿ ಆಗ್ತದೆ. ದ್ವಿರುಕ್ತಿ ದಿನ ದಿನ ಬೆಳಗ್ಗೆ, ಪ್ರತಿನಿತ್ಯ ಬೆಳಗ್ಗೆ ಅಂದ್ರೆ ಬೆಳಗಿನ ಹೊತ್ತಿಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಹಕ್ಕಿ ಏನ್ ಮಾಡ್ತಾ ಇದೆ? ಸುತ್ತಮುತ್ತಲೂ ಸಹ ಮೇಲಕ್ಕೆ ಕೆಳಕ್ಕೆ ನೋಡ್ತಾ ಇದೆ ಹಾರುವುದಕ್ಕೆ. ಗಾವುದ ಮುಂದೆ ಗಾವುದ ಅಂದ್ರೆ ಒಂದು ಮಾಪನ. ಇದ್ರ ಅರ್ಥ ತೋರಿಸ್ತೀನಿ ನೋಡಿ. ಗಾವುದ ಅಂದ್ರೆ ಇಲ್ಲೇ ಇದೆ ನೋಡಿ. ಗಾವುದ ದೂರವನ್ನು ಅಳೆಯುವ ಒಂದು ಪ್ರಮಾಣ. 4 ಹರಿದಾರಿಗೆ ಏನಪ್ಪ ಅಂದ್ರೆ 3 ಮೈಲಿ ಆಗ್ತದೆ. ಕಾಣಿಸ್ತಿಲ್ಲ ನಿಮಗೆ ಬರೀತಿರೋದು. ಹರಿದಾರಿಂದ್ರೆ 3 ಮೈಲಿ ಆಗ್ತದೆ. ಅಂದ್ರೆ ಒಂದು ಗಾವುದಕ್ಕೆ ಎಷ್ಟು ಮೈಲಿ ಆಗ್ತದೆ? ಒಂದು 4 ಹರಿದಾರಿ, 4 × 3 = 12 ಮೈಲಿಗಳಾಗುತ್ತದೆ. ಗಾವುದ ಅಂದ್ರೆ ದೂರವನ್ನು ಅಳೆಯುವ ಒಂದು ಪ್ರಮಾಣ. 4 ಹರದಾರಿ ಅಂದ್ರೆ ಒಂದು ಹರಿದಾರಿಗೆ ಅಥವಾ ಹರದಾರಿಗೆ 3 ಮೈಲಿ. 3 ಮೈಲಿ ಅಂದ್ರೆ 4 ಹರದಾರಿ ಅಂದ್ರೆ 12 ಮೈಲಿಗಳು ದೂರ. ಅಂದ್ರೆ ಮೇಲಕ್ಕೆ ಕೆಳಕ್ಕೆ ನೋಡಿ, ಇಲ್ಲಿ 3 ಪದ ಬಳಸಿದರೆ ಗಾವುದ ಮುಂದೆ ನೋಡಿ ಎವೆ ತೆರೆದಿಕ್ಕುವ. ನೋಡಿ ಎವೆ ತೆರೆದಿಕ್ಕುವ. ಇಲ್ಲಿ ಎವೆ ಅಂದ್ರೆ ಕಣ್ಣರೆಪ್ಪೆ ಅಂತ ಆಗುತ್ತೆ. ಕಣ್ಣಿನ ರೆಪ್ಪೆಗಳನ್ನ ತೆರೆದು ಇಕ್ಕುವತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂದ್ರೆ ಇದರ ಅರ್ಥ ಸುತ್ತಮುತ್ತಲು ರಾತ್ರಿಗಳು ಉರುಳಿ, ഇരുಳು ಅಳಿದು ಅಂದ್ರೆ ರಾತ್ರಿಗಳು ಉರುಳಿ ಬೆಳಗಾಗುವುದರೊಳಗೆ ಕಣ್ಣಿನ ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ಅನೇಕ ಹರದಾರಿ ಅಥವಾ ಮೈಲುಗಳಷ್ಟು ದೂರ ಹಾರುತ್ತಿರುವ ಹಕ್ಕಿಯನ್ನು ನೋಡಿದಿರಾ ಎಂದು ಕವಿ ದ ರಾ ಬೇಂದ್ರೆ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಮಗೆ. ಮುಂದೆ ಹಕ್ಕಿ ಹೇಗಿದೆ, ಹಕ್ಕಿ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬೇಂದ್ರೆ ಅವರು ಹೇಳ್ತಾ ಇದ್ದಾರೆ 2ನೇ ಪದ್ಯದಲ್ಲಿ, ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಒಳೆ ಬಣ್ಣದ ಗರಿಯುಂಟು, ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನಮ್ಮೆ ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಒಳೆ ಬಣ್ಣದ ಗರಿಯುಂಟು, ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ಹಕ್ಕಿ ಕರಿ ಅಂದ್ರೆ ಕಪ್ಪು, ನರೆ ಅಂದ್ರೆ ಬಿಳಿ. ಕಪ್ಪು ಮತ್ತು ಬಿಳಿ ಬಣ್ಣದ ಪುಚ್ಚಗಳುಂಟು. ಪುಚ್ಚಗಳು ಅಂದ್ರೆ ಗರಿಗಳು ಉಂಟು. ಬಿಳಿ ಒಳೆ ಅಂದ್ರೆ ಬಿಳಿ ಹಾಗೂ ಬಣ್ಣದ ಹೊಳೆಯುವಂತಹ ಗರಿ ಉಂಟು. ಗರಿ ಇದು ಸಹ ದ್ವಿರುಕ್ತಿ. ಗರಿ ಉಂಟು. ಮತ್ತೆ ಬಿಳಿಯ ಬಣ್ಣದ ಹೊಳೆಯುವಂತಹ ಗರಿಗಳು ಆ ಹಕ್ಕಿಗಳಿಗಿದೆ. ಕೆನ್ನನ ಅಂದ್ರೆ ಕೆಂಪು ಬಣ್ಣ, ಹೊನ್ನನ ಅಂದ್ರೆ ಹಳದಿ ಬಣ್ಣದ ಅಂದ್ರೆ ಕೆಂಪು ಮತ್ತು ಹಳದಿ ಬಣ್ಣಗಳ ಒಂದು ಕೂಡಿದ ರೆಕ್ಕೆಗಳು ಪಕ್ಕದಲ್ಲಿ ಅಂದ್ರೆ ಕೆಂಪು ಮತ್ತು ಹಳದಿ ಬಣ್ಣಗಳ ರೆಕ್ಕೆಗಳು ಪಕ್ಕದಲ್ಲಿ, ಹಕ್ಕಿಗಳಲ್ಲಿ ಅಕ್ಕಪಕ್ಕದಲ್ಲಿ ಎಡ ಮತ್ತು ಬಲದಲ್ಲಿ ಇದಾವೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡಿ ಇಲ್ಲಿ ಎಷ್ಟು ಇದರ ಅರ್ಥವನ್ನು ಹೇಳ್ತಾ ಇದ್ದಾರೆ ಬೇಂದ್ರೆ ಅವರು ಅನ್ನೋದನ್ನ ನೋಡಿ. ಹಕ್ಕಿ ಈ ರೀತಿ ಬಣ್ಣದ ಒಂದು ಬಿಳಿ ಬಣ್ಣ, ಕಪ್ಪು ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ ಇಂಥ ಗರಿ ಬಣ್ಣದ ರೆಕ್ಕೆಗಳು ಪಕ್ಕದಲ್ಲುಂಟು. ಈ ರೀತಿ ತಮ್ಮ ಭಾವನೆಗಳನ್ನ ಹೇಳ್ತಾ ಇದ್ದಾರೆ.
ಮುಂದೆ ಅವ್ರದ್ದು ಹೇಳ್ತಾ ಇದ್ದಾರೆ ಮುಂದಿನ 3ನೇ ಪದ್ಯದಲ್ಲಿ. ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ. ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಹೇಳ್ತಾ ಇದ್ದಾರೆ. ಇದರ್ಥ ಇಲ್ಲಿ ನೀಲ, ನೀಲ ಅಂದ್ರೆ ಆಕಾಶ, ಮೇಘ, ಮೇಘ ಅಂದ್ರೆ ಏನು, ಮುಗಿಲು, ಮುಗಿಲು, ಮಂಡಲಗಳನ್ನು ಗುಂಪುಗಳನ್ನು ಸಮಬಣ್ಣ ಮಾಡಿ, ಅಂದ್ರೆ ಆ ಅಕ್ಕಿಯು ಆಕಾಶ ಮತ್ತು ಮುಗಿಲುಗಳ ಗುಂಪುಗಳನ್ನು ಸಮವಾದ ಬಣ್ಣಗಳಿಂದ ಮಾಡಿ ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ. ಅಂದ್ರೆ ಇಲ್ಲಿ ಈ ಹಕ್ಕಿಯು ಮುಗಿಲು ಅಂದ್ರೆ ಮೋಡಗಳು, ಮೋಡಗಳು ಮೋಡಗಳಿಗೂ ಸಹ ರೆಕ್ಕೆಗಳು ಒಡೆದವು ಅಣ್ಣ, ಆ ರೀತಿ ಹೊಡಿತಾ ಇದ್ದಾವೆ ಅಣ್ಣ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಚಿಕ್ಕೆ ನಕ್ಷತ್ರಗಳು ಅಂತ, ನಕ್ಷತ್ರಗಳ ಮಾಲೆ, ನಕ್ಷತ್ರಗಳ ಗುಂಪುಗಳನ್ನ, ಅಂದ್ರೆ ಇಲ್ಲಿ ನೀಲ ಮೇಘ ಮಂಡಲ ಅಂದ್ರೆ ಸೂರ್ಯ ಚಂದ್ರರ ಒಂದು ಗುಂಪುಗಳು. ಆಕಾಶದಲ್ಲಿ ಯಾವಿರ್ತವೆ, ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳಿರ್ತವೆ. ಹಾಗೆ ತನ್ನ ಕಣ್ಣನ್ನಾಗಿಸ್ಕೊಂಡು ಚುಕ್ಕಿಗಳನ್ನ ಮಾಲೆಗಳನ್ನಾಗಿ ಮಾಡಿಸಿಕೊಂಡು ಸಿಕ್ಕಿಸಿಕೊಂಡು, ಅಂದ್ರೆ ಸಿಕ್ಕಿಸಿಕೊಂಡು ಇಲ್ಲಿ ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ. ಸೂರ್ಯ ಚಂದ್ರರನ್ನೇ ತನ್ನ ಕಣ್ಣಾಗಿಸಿಕೊಂಡು ಅಕ್ಕಿ ಹಾರ್ತಾ ಇದೆ ನೋಡಿದಿರಾ ಅಣ್ಣ ಅಂತ ಬೇಂದ್ರೆಯವರು ನಮಗೆ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಲ್ಲಿ ಮುಗಿಲ ಮೇಲೆ ನಾವು ಹೋಗಿ ವೈಜ್ಞಾನಿಕವಾಗಿ ಸಂಶೋಧನೆಗಳನ್ನ ಮಾಡ್ತಿದೀವಲ್ಲ, ಹಾಗೆ ಅಕ್ಕಿಯ ಒಂದು ಕಾಲ ಗರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನ ಬೇಂದ್ರೆಯವರು ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳ. 4ನೇ ಪದ್ಯ. ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ ಮಂಡಲ ಗಿಂಡಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ. ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ. ಇದರ ಅರ್ಥ ಅಂತ ತಿಳ್ಕೊಳ್ಳೋಣ. ರಾಜ್ಯದ ಸಾಮ್ರಾಜ್ಯದ, ಇಲ್ಲಿ ಅನೇಕ ರಾಜ್ಯಗಳಿದ್ದು ಸಾಮ್ರಾಜ್ಯಗಳಿದ್ದು, ಇಂದಿನ ಇತಿಹಾಸದ ಒಂದು ಕಾಲಘಟ್ಟಕ್ಕೆ ನಾವು ಹೋದಾಗ ಭಾರತದಲ್ಲಿ ಅನೇಕ, ಕರ್ನಾಟಕದಲ್ಲೂ ಅನೇಕ ರಾಜ್ಯ ಮನೆತನಗಳಿದ್ದು, ಕದಂಬರು, ಹೊಯ್ಸಳರು, ಗಂಗರು, ವಿಜಯನಗರದ ಅರಸರು, ಮೈಸೂರಿನ ಅರಸರು, ಕೇಳದಿಯ ಸಾಮ್ರಾಟರು, ಹೀಗೆ ಮಧುಕರಿ ನಾಯಕ ಇಂಥವರೆಲ್ಲ ಇದ್ರು. ಇಂತಹ ಈ ಕಾಲ ಸಾಮ್ರಾಜ್ಯ ಅಂದ್ರೆ ಭಾರತದಲ್ಲಿ ಪುರಾತನ ಕಾಲದಲ್ಲಿದ್ದಂತಹ ಅಶೋಕನ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯರ ಸಾಮ್ರಾಜ್ಯ ಇದೆಯಲ್ಲ ಅದು, ಹಾಗೂ ಗುಪ್ತರ ಸಾಮ್ರಾಜ್ಯ, ಹರ್ಷನ ಸಾಮ್ರಾಜ್ಯ, ಇವೆಲ್ಲ ಚೋಳರ ರಾಜ್ಯಗಳು, ಇವೆಲ್ಲ ತೆನೆ ಅಕ್ಕಿ ನುಡಕ್ಕಿಗಳು. ಆ ರೀತಿ ಅಕ್ಕಿಗೆ ಹೋಲಿಸ್ತಿದ್ದಾರೆ ರಾಜ್ಯ ಮತ್ತು ಸಾಮ್ರಾಜ್ಯವನ್ನ. ಇಲ್ಲಿ ಈ ಕಾಲ ಎಂಬ ಅಕ್ಕಿಯು, ಕಾಲ ಟೈಮ್ ಎಂಬ ಅಕ್ಕಿಯು ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ, ತೆನೆಗಳನ್ನ ಹುಡ್ಕೊಂಡು ಹೋಗುತ್ತಲ್ಲ ಅಕ್ಕಿ, ತಿನ್ನುವುದಕ್ಕೆ, ಮುಕ್ಕಕ್ಕೆ ಅಂದ್ರೆ ತಿನ್ನುವುದಕ್ಕೆ. ಮಂಡಲ ಗಿಂಡಲಗಳ ಗಡಮುಕ್ಕಿ, ನೋಡಿ ಇಲ್ಲಿ ಮಂಡಲ ಗಿಂಡಲಗಳ ಗಡಮುಕ್ಕಿ. ಇಲ್ಲಿ ಮಂಡಲ ಗಿಂಡಲ ಅನ್ನೋದು ವ್ಯಾಕರಣಾಂಶದಲ್ಲಿ ಬಂದಾಗ ಜೋಡಿ ಪದ ಆಗ್ತದೆ, ಜೋಡಿ ಪದ. ಇಲ್ಲಿ ಮಂಡಲ ಗಿಂಡಲಗಳ ಗಡಮುಕ್ಕಿ, ತೆನೆಯನ್ನ ಒಂದು ಮಂಡಲ ಅಂದ್ರೆ ಒಂದ್ ಕಡೆ ಒಂದು ಗುಂಪುಗಳಾಗ್ತದೆ, ಗಿಂಡಲ ಅನ್ನೋದು ಇದಕ್ಕೆ ಅರ್ಥ ಇಲ್ಲ. ಗಡಮುಕ್ಕಿ, ಗಡ ಅನ್ನೋದಕ್ಕೆ ಅರ್ಥ ಮುಕ್ಕಿ ತಿಂತದೆ. ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರ. ತೇಲಿಸಿ ಮುಳುಗಿಸಿ ಹಕ್ಕಿಗಳು ತೇಲ್ತವೆ, ಮುಳುಗ್ತವೆ. ಖಂಡಗಳು ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದ್ದಾವೆ? 7 ಖಂಡಗಳಿದ್ದಾವೆ, ಕಾಂಟಿನೆಂಟ್ ಅಂತ ಅಂತಾರೆ. ಈ ಖಂಡಗಳು ಭಾರತಕ್ಕೆ ಎಂತಹ ಒಂದು ವಿದೇಶಿಯರ ದಾಳಿ ಆಯಿತು ನೋಡಿ, ಸಾಮ್ರಾಜ್ಯ ಅಲ್ಲಿ ಒಂದ್ ಕಡೆ ಮೊದಲು ಭಾರತಕ್ಕೆ ದಾಳಿ ಮಾಡಿದವರು ಪರ್ಷಿಯನ್ರು, ಡೇರಿಯಸ್ ದಾಳಿ ಮಾಡ್ತಾನೆ, ಆಮೇಲೆ ಅಲೆಕ್ಸಾಂಡರ್ ಮಾಡ್ತಾನೆ,
ಆಮೇಲೆ ಮುಸಲ್ಮಾನರ ದಾಳಿ ಆಗುತ್ತೆ. ಆಮೇಲೆ ಐರೋಪ್ಯರು ಭಾರತದ ಸಂಪತ್ತನ್ನ ಲೂಟಿ ಹೊಡೆದಿದ್ದು. ಹೀಗೆ ಈ ತೇಲಿಸಿ ಮುಳುಗಿಸಿ ಖಂಡಗಳನ್ನು ದಾಟುತ್ತೆ. ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಸಾರ್ವಭೌಮರು ಅಂದರೆ ರಾಜ ಮಹಾರಾಜರು. ಈ ಕಾಲ ಎಂಬ ಅಕ್ಕಿಯು ರಾಜ್ಯ ಮತ್ತು ಸಾಮ್ರಾಜ್ಯಗಳನ್ನ ಏನು ಬೇರ್ಪಡಿಸಿ ಭೂಮಂಡಲದಲ್ಲಿರೋ ಕೋಟೆ ಕೊತ್ತಲಗಳನ್ನ ಗಬನೆ ನೋಡಿ, ಗಡಮುಕ್ಕಿಂದ ಗಬನೆ ಮುಕ್ಕಿ ಆಪೋಷಣ ತೆಗೆದುಕೊಂಡು ಖಂಡಗಳನ್ನೇ ತೇಲಿಸಿ, ಏಷ್ಯಾ ಖಂಡ ಇರಬಹುದು, ಯುರೋಪ್ ಖಂಡ ಇರಬಹುದು, ಆಫ್ರಿಕಾ ಖಂಡ ಇರಬಹುದು, ಉತ್ತರ ಅಮೆರಿಕಾ ಖಂಡ ಇರಬಹುದು, ದಕ್ಷಿಣ ಅಮೆರಿಕಾ ಖಂಡ ಇರಬಹುದು, ಆಸ್ಟ್ರೇಲಿಯಾ ಖಂಡ ಇರಬಹುದು, ಈಗಿನ ಅಂಟಾರ್ಟಿಕಾ ಖಂಡ ಇರಬಹುದು, ಅಂತ ಖಂಡಗಳನ್ನೇ ತೇಲಿಸಿ ಮುಳುಗಿಸಿ ಸಾರ್ವಭೌಮರೆನಿಸಿಕೊಂಡಂತ ಚಕ್ರವರ್ತಿಗಳ ನೆತ್ತಿಯನ್ನೇ ಸಹ ಕುಕ್ಕಿ ಅಕ್ಕಿಯು ಹಾರ್ತಿದೆ ಅಂತ ಬೇಂದ್ರೆಯವರು ನಮಗೆ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯಕ್ಕೆ ನಾವು ಹೋಗೋಣ. ಯುಗಗಳ ಹಣೆ ಬರಹವ ವರಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಸುಮಕ್ಕಳ ಅರಸಿ, ಅಕ್ಕಿ ಹಾರುತ್ತಿದೆ ನೋಡಿದಿರ. ಯುಗಗಳ ಹಣೆ ಬರವ ವರಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸ ಕಾಲದ ಸುಮಕ್ಕಳ ಅರಸಿ, ಅಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಇಲ್ಲಿ ದ.ರಾ ಬೇಂದ್ರೆ ಅವರು ಹೇಳ್ತಾ ಇದ್ದಾರೆ. ನೋಡಿ, ಯುಗಗಳು, ಅನೇಕ ಯುಗಗಳು. ಈ ಹಕ್ಕಿ ಏನ್ ಮಾಡ್ತೀವಿ? ಯುಗ ಎಷ್ಟು ಯುಗಗಳಿದೆ? ನಾವು ಹಿಂದೂ ಧರ್ಮದ ಪ್ರಕಾರ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಹೀಗಿರುವಂತಹ ಕಲಿಯುಗ. ಇಂತಹ ಯುಗಗಳ ಹಣೆ ಬರವನ್ನೇ ಒರೆಸ್ತಿದೆ ಅಕ್ಕಿ. ಕಾಲನ್ನ ಅಕ್ಕಿ ಹಣೆ ಬರ ಏನಾಗಿದೆ ನೋಡಿ. ಯುಗಗಳಲ್ಲಿ ಏನಾಗಿದೆ? ಕೃತಯುಗದಲ್ಲಿ ಬರೀ ದೈವರಾಜ್ಯ ಇತ್ತಂತೆ. ತ್ರೇತಾಯುಗಕ್ಕೆ ಬಂದಾಗ ಶ್ರೀರಾಮನ ಆಳ್ವಿಕೆ ಬರ್ತದೆ, ಅಲ್ಲಿ ಸ್ವಲ್ಪ ಅಸತ್ಯನ ತಾಂಡವಾಡ್ತಾ ಬರುತ್ತೆ. ದ್ವಾಪರ ಯುಗಕ್ಕೆ ಬಂದಾಗ ಶ್ರೀಕೃಷ್ಣ ಬರ್ತಾನೆ, ಕೌರವ ಪಾಂಡವರ ನಡುವೆ ದಾಯಾದಿ ಕಲಹದಿಂದ ಯುದ್ಧ ಆಗ್ತದೆ, ರಾಜ್ಯಕ್ಕಾಗಿ, ಭೂಮಿಗಾಗಿ. ಅಲ್ಲೂ ಸಹ ಅಸತ್ಯ ಅನ್ನೋದು ಒಂದು ಮುಕ್ಕಾಲು ಭಾಗಕ್ಕೆ ಬಂತು. ಈಗ ಕಲಿಯುಗದಲ್ಲಿ ಎಲ್ಲೋಗ್ಲಿ ಸಹ ಸುಳ್ಳು, ಅಸತ್ಯ, ವಂಚನೆ, ಇವೆಲ್ಲ ಅಪನಂಬಿಕೆಯನ್ನು ನಾವು ನೋಡ್ತಾ ಇದೀವಲ್ವ ಮಕ್ಕಳ. ಹಾಗೆ ಯುಗಗಳ ಹಣೆ ಬರವನ್ನೇ ಒರೆಸ್ತಾ ಇದೆ ಯಾವುದು? ಈ ಕಾಲ ಎಂಬ ಅಕ್ಕಿಯು ಮನ್ವಂತರಗಳ ಭಾಗ್ಯವ ತೆರೆಸಿ. ಮನ್ವಂತರ ಅಂದ್ರೆ ಹೊಸ ಒಂದು ಪರಿವರ್ತನೆಯ ಕಾಲ. ಮನ್ವಂತರ ಅಂದ್ರೆ ಇಲ್ಲಿದೆ ನೋಡಿ, ಮನ್ವಂತರ ಪರಿವರ್ತನೆಯ ಕಾಲ ಅಂತ ನಾವು ಇದು ಭಾಗ್ಯವನ್ನ ತೆರೆಸ್ತಾ ಇದೆ ಅಕ್ಕಿ ಹಣೆ ಬರವನ್ನೇ ಒರೆಸಿ ಹಾಕಿದೆ. ಪರಿವರ್ತನೆಯ ಮೂಲಕ ಭಾಗ್ಯವನ್ನ ತೆರೆಸ್ತಾ ಇದೆ. ತೆರೆಸ್ಬಿಟ್ಟು ಹೊಸ ಭಾಗ್ಯೋದಯ, ಹೊಸದ ಒಂದು ಭಾಗ್ಯ ಅಂದ್ರೆ ಇದು ಒಂದು ಒಳ್ಳೆಯದು, ಸಂಪತ್ತು ಒಳ್ಳೆಯದಾಗೋದು, ಭಾಗ್ಯದ ಒಳ್ಳೆಯದಾಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಆಗಿನ ಕಾಲದಲ್ಲಿ, ಬೇಂದ್ರೆಯವರ ಕಾಲದಲ್ಲಿ ಬ್ರಿಟಿಷರು ನಮ್ಮ ಭಾರತವನ್ನ ಆಳ್ವಿಕೆ ಮಾಡ್ತಿದ್ರು. ಬ್ರಿಟಿಷ್ ಸಾಮ್ರಾಜ್ಯವನ್ನ ಓಡಿಸ್ಬೇಕು ನಮ್ಮ ಭಾರತದಿಂದ, ಅವರ ರಾಷ್ಟ್ರವಾದ ಇಂಗ್ಲೆಂಡ್ಗೆ ಕಳಿಸ್ಬೇಕು ಅನ್ನೋದನ್ನ ಅಕ್ಕಿಯ ಮುಖಾಂತರ ಇಲ್ಲಿ ತಮ್ಮ ಮನಸ್ಸಿನ ಆಲೋಚನೆಗಳನ್ನ ಬೇಂದ್ರೆಯವರು ಹೇಳ್ತಾ ಇದ್ದಾರೆ ನೋಡಿ. ಅದನ್ನೇ ಮನ್ವಂತರ, ಹೊಸ ಪರಿವರ್ತನೆಯ ಕಾಲ, ಮನುವಿನ ಒಂದು ಕಾಲಘಟ್ಟಗಳು ಅಂತಲೂ ಒಂದು ಅರ್ಥ ಆಗುತ್ತೆ. ಇಲ್ಲಿ ಮನ್ವಂತರ ಅಂದ್ರೆ ಹೊಸ ಬದಲಾವಣೆಯ ಕಾಲ. ಅಂದ್ರೆ ಬ್ರಿಟಿಷರನ್ನ ಭಾರತದಿಂದ ಹೊಡೆದೋಡಿಸಿ ನಮ್ಮದೇ ಆದ ಒಂದು ಆಡಳಿತವನ್ನ ಭಾರತದಲ್ಲಿ ಸ್ಥಾಪಿಸ್ಕೋಬೇಕು, ಇದೇ ಭಾಗ್ಯೋದಯ ಅಂತ ಹೇಳ್ತಿದೆ. ಅದು ಯಾವ್ದು ಮಾಡ್ತಿದೆ ಅಂದ್ರೆ, ತೆರೆಸ್ತಿದೆ ಅಂದ್ರೆ ಅಕ್ಕಿ ತೆರೆಸ್ತಿದೆ. ಅಕ್ಕಿ, ಕಾಲವೆಂಬ ಅಕ್ಕಿ ತೆರೆಸ್ತಾ ಇದೆ ನೋಡಿ. ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಅದು ರೆಕ್ಕೆಯನ್ನು ಬೀಸ್ತಾ ಇದೆ. ತನ್ನ ರೆಕ್ಕೆಯನ್ನು ಬೀಸ್ತಾ ಚೇತನ, ಒಂದು ಸ್ಫೂರ್ತಿ, ಹೊಸತನವನ್ನ ನಮಗೆ ಕೊಡ್ತಾ ಇದೆ. ಹೊಸ ಕಾಲದ ಹಸು ಮಕ್ಕಳ ಅರಸಿ, ಹೊಸ ಕಾಲ, ಹೊಸದಾದಂತಹ ಒಂದು ಕಾಲವನ್ನ ಹಸು ಮಕ್ಕಳು, ಮುಂದಿನ ಬೆಳವಣಿಗೆಯ ಮುಂದಿನ ಕಾಲದ ಮಕ್ಕಳಿಗೆ ಹರಸ್ತಾ ಇದೆ, ಒಂದು ಆಶೀರ್ವಾದವನ್ನು ಮಾಡ್ತಾ ಇದೆ. ಅಕ್ಕಿ ಹಾರುತ್ತಿದೆ ನೋಡಿದಿರಾ, ಅಂತ ಹೇಳಿ ನಮಗೆ ಬೇಂದ್ರೆ ಅಜ್ಜ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ, ಮುಂದಿನ ಯುವ ಪೀಳಿಗೆಗೆ ಹೊಸ ಒಂದು ಆವಿಷ್ಕಾರಗಳನ್ನ ಮಾಡ್ತಾ ನಮ್ಮ ಸಾಮ್ರಾಜ್ಯವನ್ನ, ಭಾರತ ಸಾಮ್ರಾಜ್ಯವನ್ನ
ಮಕ್ಕಳಲ್ಲಿ ಪ್ರತಿಭಾವಂತ ಮಕ್ಕಳಲ್ಲಿ ನೋಡ್ತಾ ನಾವು ಅಕ್ಕಿಯ ಮುಖಾಂತರ ಕಾಣಬೇಕು ಅಂತ ಹೇಳಿ ದ.ರಾ ಬೇಂದ್ರೆಯವರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳನ್ನು ಅರಸ್ತಾ ಇದ್ದಾರೆ. ಇದ್ರ ಒಳ ಅರ್ಥ ಇಷ್ಟೇ, ಮಕ್ಕಳನ್ನು ಅರಸುವುದು. ಮುಂದೆ ಇನ್ನು ಮುಂದಿನ 6ನೇ ಪದ್ಯ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಈರಿ ಹಾಡಲು ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ. ಇದರರ್ಥ ಇನ್ನೊಮ್ಮೆ ಹೇಳ್ತೀನಿ, ಗಾಯನವನ್ನು ಮಾಡ್ತೀನಿ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಈರಿ ಹಾಡಲು ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ. ಅರ್ಥ ಅಂತ ತಿಳ್ಕೊಳ್ಳೋಣ ಮಕ್ಕಳ. ಬೆಳ್ಳಿ ಅಂದ್ರೆ ಏನು? ಬೆಳ್ಳಿ ಅಂದ್ರೆ ಶುಕ್ರ ಗ್ರಹ. ನೋಡಿ, ಪ್ರತಿನಿತ್ಯ ಬೆಳ್ಳಿ ಮೂಡ್ತಾನೆ ಅಂತ ನಮಗೆ ಹಿರಿಯರು ಹೇಳ್ತಿದ್ರು. ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಹೇಳ್ತಿರು. ಬೆಳ್ಳಿ ಅಂದ್ರೆ ಶುಕ್ರ ಗ್ರಹ, ಇಂಗ್ಲಿಷ್ನಲ್ಲಿ ಇದನ್ನ ವೀನಸ್ ಅಂತಾರೆ. ಶುಕ್ರನ ಹಳ್ಳಿಯ ಮೇರೆಯನ್ನು ಮೀರಿ, ಶುಕ್ರ ಗ್ರಹದ ಒಂದು ಮೇರೆ ಗಡಿಗಳನ್ನ ಎಲ್ಲೆ ಬಾರ್ಡರ್ನ ಮೀರಿ ತಿಂಗಳಿನೂರಿನಲ್ಲಿ, ತಿಂಗಳು ಅಂದ್ರೆ ಚಂದ್ರ ಲೋಕ ಇದೆ ನೋಡಿ ಇಲ್ಲಿ. ಈ ರೀತಿಯ ನೋಡಿ, ಬೆಳ್ಳಿಯ ಶುಕ್ರನ ಒಂದು ಶುಕ್ರ ಗ್ರಹದ ಹಳ್ಳಿ ಅಂದ್ರೆ ಅವನ ನೆಲೆಯನ್ನ ಮೇರೆಯನ್ನ ಮೀರಿ, ಎಲ್ಲೆಯನ್ನ ಮೀರಿ ತಿಂಗಳು ಅಂದ್ರೆ ಚಂದ್ರ, ಊರು ಅಂದ್ರೆ ಲೋಕ, ಚಂದ್ರ ಲೋಕದ ನೀರನ್ನು ಕುಡಿತಾ ಹಾಡಲು, ಅದಲ್ಲ ಆಟ ಆಡ್ಕೊಂಡು ಅಲ್ಲೂ ಸಹ ಹಾಡುತ್ತಂತೆ. ಹಾರಾಡುತ್ತಂತೆ, ರೆಕ್ಕೆ ಬಿಡ್ಕೊಂಡು ಹಾರಾಡುತ್ತೆ. ಅಂದ್ರೆ ಮಂಗಳ ಗ್ರಹ ಇದೆಯಲ್ಲ, ಮಾರ್ಸ್, ಅದನ್ನ ಲೋಕದ ಅಂಗಳಕ್ಕೇರಿ, ಮಂಗಳದಲ್ಲಿ ಏನಿದೆ ಅಂತ ಒಂದು ಆವಿಷ್ಕಾರಗಳು, ಸಂಶೋಧನೆಗಳನ್ನ ಮಾಡ್ತಾ ಅಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಹೇಳ್ತಾರೆ. ಇಲ್ಲಿ ನಾವು ಈಗ ಬೆಳ್ಳಿ ಅಂದ್ರೆ ಶುಕ್ರ ಗ್ರಹದ ಅದು ಒಂದು ಮಿನುಗುವಂತ ಪ್ರಕಾಶಮಾನವಾದ ಗ್ರಹ, ಅದರ ಮೇರೆಯನ್ನು ಅಕ್ಕಿ ಮೀರ್ತಿದೆ, ನಾವನ್ನ ಗಮನಿಸ್ತಾ ಇರ್ತೀವಿ. ಚಂದ್ರಲೋಕ ಹೋಗಿದ್ವಿ, ಚಂದ್ರನ ಮೇಲೆ ಕಾಲಿಟ್ಟಿದ್ವಿ ಅಲ್ವಾ. ಮೊದಲು ಅಮೆರಿಕದವರು, ರಷ್ಯಾದವರು ಚಂದ್ರಲೋಕ ಹೋದ್ರು, ನಮ್ಮ ಭಾರತದಲ್ಲೂ ಹೋದ್ರು. ಈಗ ಮೊನ್ನೆ ಚಂದ್ರಯಾನ ಮಾಡಿದ್ರು. ಆಮೇಲೆ ವಿಕ್ರಮ್ ನೌಕೆಯನ್ನು ಬಿಟ್ರು. ಅಲ್ಲಿ ಏನಿದೆ ಅಂತ, ನೀರಿದೆಯಾ, ನೀರು ಎಲ್ಲೆಲ್ಲಿದೆ ಅಂತ ಅದನ್ನ ಕಂಡುಹಿಡಿಯಕ್ಕೆ ಆ ವಿಕ್ರಮ್ ನೌಕೆಯನ್ನು ಬಿಟ್ರು. ಅಲ್ಲಿ ನೀರನ್ನು ಇರ್ತದೆ ನೋಡಿ. ಅವತ್ತೇ ದ.ರಾ ಬೇಂದ್ರೆಯವರ ಚಿಂತನೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ, ಅಲ್ಲಿ ಆಟ ಹಾಡುತ್ತಂತೆ ಅಕ್ಕಿ, ಕಾಲವೆಂಬ ಅಕ್ಕಿ ಹಾರಾಡಲು, ತಾನಲ್ಲಿ ಕಾಲವೆಂಬ ಅಕ್ಕಿ ಹಾರಾಡಲು ಅಲ್ಲೆಲ್ಲ ಹಾರಾಡ್ಕೊಂಡು ಬೆಳ್ಳಿ ಗ್ರಹದಿಂದ ಅಂದ್ರೆ ಶುಕ್ರ ಗ್ರಹದಿಂದ, ಚಂದ್ರಲೋಕದಿಂದ ಮುಂದುವರೆದು ಮಂಗಳ ಗ್ರಹ, ಮಂಗಳ ಲೋಕ, ಮಂಗಳಯಾನ ಮಾಡ್ತಾ ಇದ್ರಲ್ಲ, ಮಾರ್ಸ್. ಪ್ರಪಂಚ ಎಲ್ಲ ರಾಷ್ಟ್ರಗಳು ಮಾಡ್ತಾ ಇದಾವೆ. ಅಲ್ಲಿ ನೀರಿದೆಯಾ, ಮನುಷ್ಯರಿದ್ದಾರ, ಜೀವಿಗಳಿದಾರ ಅಂತ ಕಂಡುಹಿಡಿತಲೇ ಇದ್ದಾರೆ. ಇನ್ನು ಅಲ್ಲಿ ಭೂ ಸಂಶೋಧನೆಗಳು ಹಾಗೂ ಆವಿಷ್ಕಾರಗಳು ನಡೀತಲೇ ಇದಾವೆ. ವಿಜ್ಞಾನಿಗಳು ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅಂಗಳಕ್ಕೇರಿ ಅಕ್ಕಿ ಅಲ್ಲೆಲ್ಲ ತಿರುಗಾಡ್ಕೊಂಡು ಅಕ್ಕಿ ಹಾರ್ತಾ ಇದೆ ನೋಡಿದಿರಾ ಅಂತ ಹೇಳ್ತಿದ್ರೆ. ಈ ಪದ್ಯದಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳನ್ನ ಕಾಲವೆಂಬ ಅಕ್ಕಿಯ ಮೂಲಕ ಬೇಂದ್ರೆಯವರು ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳ. ಕೊನೆಯ ಒಂದು ಪದ್ಯ ತಿಳ್ಕೊಳ್ಳೋಣ, 7ನೇ ಪದ್ಯ. ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನೆಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ವಂಚ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ. ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನೆಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ವಂಚ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ. ಇಲ್ಲಿ ಅಕ್ಕಿ, ಕಾಲವೆಂಬ ಅಕ್ಕಿ ಏನ್ ಮಾಡ್ತಿದೆ? ಮುಟ್ಟಿದೆ ದಿಗ್ಮಂಡಲಗಳು, ದಿಕ್ ಪ್ಲಸ್ ಮಂಡಲ, ಇದನ್ನು ಬಿಡಿಸ್ಕೋಬೇಕು. ದಿಕ್ ಪ್ಲಸ್ ಮಂಡಲ, ದಿಕ್ಕಿನಲ್ಲಿರುವಂತ ಎಲ್ಲ ಮಂಡಲಗಳನ್ನ ಏನ್ ಮಾಡ್ತಾ ಇದೆ ಅಕ್ಕಿ, ಕಾಲವೆಂಬ ಅಕ್ಕಿ ಆಚೆಗೆ ಚಾಚಿದೆ ತನ್ನೆಯ ಚುಂಚ. ನೋಡಿ, ಆಚೆಗೆ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ತನ್ನ ಚುಂಚ, ಪುಕ್ಕಗಳನ್ನು, ಗರಿಗಳನ್ನು ಹಾಕ್ತಾ ಇದೆ ನೋಡಿ. ಇಲ್ಲೇನ ಅದರ ಅರ್ಥ ಎಲ್ಲ
ಆಚೆಗೆ ಚಾಚಿ ತನ್ನೇ ಚುಂಚ ಆಚೆಗೆ ಈ ದಿಕ್ಕು ಮಂಡಲಗಳು, ಈ ಈ ಆಕಾಶ, ಭೂಮಿ, ಚಂದ್ರಲೋಕ ಇವೆಲ್ಲ ದಿಗ್ಮಂಡಲಗಳಿದಾವಲ್ಲ, ಇವು ಅಂಚನ್ನ ದಾಟಿ ತನ್ನೆಯ ಒಂದು ತನ್ನ ಚುಂಚವನ್ನ ಚಾಚ್ಕೊಂಡಿದೆ ನೋಡಿ. ಆ ರೀತಿ ವೈಜ್ಞಾನಿಕವಾಗಿ ಆವಿಷ್ಕಾರಗಳನ್ನ ಮಾಡಕ್ ಹೊರಟಿದೆ ಕಾಲವೆಂಬ ಹಕ್ಕಿ. ಅಂದ್ರೆ ನಾವು ಮನುಷ್ಯರು ಅಂತ ಇದ್ರ ಅರ್ಥ. ಬ್ರಹ್ಮಾಂಡಗಳು, ಬ್ರಹ್ಮಾಂಡ ಅಂದ್ರೆ ಇಲ್ಲಿದೆ ನೋಡಿ ಜಗತ್ತು. ಬ್ರಹ್ಮಾಂಡ ಅಂದ್ರೆ ಜಗತ್ತಿದೆ, ಜಗತ್ತಿದೆ ನೋಡಿ. ಜಗತ್ತು ಬ್ರಹ್ಮಾಂಡ, ಜಗತ್ತು ಜಗತ್ತು ಬ್ರಹ್ಮಾಂಡ ಅಂದ್ರೆ ಜಗತ್ತು. ಬ್ರಹ್ಮಾಂಡಗಳನ್ನು ಜಗತ್ತನ್ನು ಸಹ, ಜಗತ್ತು ಪ್ರಪಂಚವನ್ನು ಒಡೆಯಲು ಎಂದೋ ಬಲ್ಲರು, ಎಂದೋ ಬಲ್ಲರು ಈ ಮನುಷ್ಯರು. ಕಾಲವೆಂಬ ಹಕ್ಕಿ ಮುಖಾಂತರ ಹೇಳ್ತೇವೆ ನೋಡಿ, ಬಲ್ಲರು, ಗೊತ್ತಿದೆ. ಯಾರ ಹಾಕಿದ ವಂಚೆ, ಯಾರೋ ಹಾಕ್ತಾ ಇರೋ ವಂಚೆಗಳು. ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಸಹ ಜಗತ್ತಿನ ರಹಸ್ಯವನ್ನು ಭೇದಿಸಕ್ಕೆ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಆವಿಷ್ಕಾರಗಳನ್ನು ಮಾಡ್ತಲೇ ಇದ್ದಾರೆ ಮಕ್ಕಳ. ಬಲ್ಲರು ಯಾರ ಹಾಕಿದ ವಂಚ. ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರುತ್ತಿದೆ ನೋಡಿದಿರ, ಅಕ್ಕಿ ಹಾರ್ತಾ ಇದೆ ನೋಡಿದಿರ, ಕಾಲವೆಂಬ ಅಕ್ಕಿ ಹಾರ್ತಿದೆ ನೋಡಿದಿರಾ ಅಂತೇಳಿ ಬೇಂದ್ರೆ ಹೇಳ್ತಿದ್ರಿ. ಇದ್ರ ಅರ್ಥ ಅಷ್ಟೇ. ಕಾಲವೆಂಬ ಅಕ್ಕಿ ದಿಕ್ಕಿನ ಭೂಮಿ, ಆಕಾಶ, ಚಂದ್ರಲೋಕ ಇರ್ಬೋದು, ನಕ್ಷತ್ರಗಳಿರ್ಬೋದು, ಇವುಗಳ ಆವಿಷ್ಕಾರಗಳನ್ನು ಮಾಡ್ತಾ ಜಗತ್ತನ್ನಲ್ಲಿರುವಂತಹ ವಿಸ್ಮಯಗಳನ್ನ, ಅಚ್ಚರಿಗಳನ್ನ ಭೇದಿಸಲು ಜನರು ಕಾಯ್ತಾ ಇದ್ದಾರೆ. ವಿಜ್ಞಾನಿಗಳು ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಬಲ್ಲರು ಗೊತ್ತಿದ್ದವರು ಯಾರಾದ್ರೂ ಸಹ ಹಾಕಿರೋ ವಂಚ ಆಗ್ತಾ ಇದ್ದಾರೆ ಅಂದ್ರೆ ತಿಳುವಳಿಕೆವಸ್ತರು, ಜ್ಞಾನವಂತರು ಇದನ್ನ ವಿಸ್ಮಯವನ್ನ ಭೇದಿಸಕ್ಕೆ ಇನ್ನೂ ಸಹ ಕಾತುರರಾಗಿದ್ದಾರೆ. ಯಾರೂ ಸಹ ಈ ಪ್ರಪಂಚದ ಬ್ರಹ್ಮಾಂಡವನ್ನ ಒಡೆಯಲು ಸಾಧ್ಯ ಆಗಿಲ್ಲ. ವಿಸ್ಮಯಗಳನ್ನ ಇನ್ನೂ ಭೇದಿಸಕ್ಕಾಗಿಲ್ಲ ಯಾವುದೇ ವಿಜ್ಞಾನಿಗಳಿಗೂ ಸಹ. ಇಲ್ಲಿ ಕಾಲವೆಂಬ ಅಕ್ಕಿ ವಂಚ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಅಕ್ಕಿ ಹಾರುತ್ತಿದ್ದೀರ ಪದ್ಯದ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಧನ್ಯವಾದಗಳು ಮಕ್ಕಳ.